ಅಭಿವೃದ್ಧಿಗೆ ಮತ್ತು ಏಳಿಗೆಗೆ ಸಹಕರಿಸುತ್ತಾರೋ ಅವರನ್ನ ನಾವು ಎಂದಿಗೂ ಮರೆಯಬಾರದು. ಅವರಿಗೆ ನಾವು ಕೃತಜ್ಞತರಾಗಬೇಕು ಅಂತ ಹಾರ್ವರ್ಡ್ ಕಾಲೇಜಿನ ಸಂಸ್ಥಾಪಕ ರಾಜಣ್ಣ ತಿಳಿಸಿದ್ದಾರೆ. ದಾಸನಪುರದ ಹಾರ್ವರ್ಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲೆಯ ಏಳಿಗೆಗೆ ಶ್ರಮಿಸಿದ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ನಮ್ಮ ಸಂಸ್ಕೃತಿ, ಧರ್ಮ ಹಾಗೂ ಸಂಪ್ರದಾಯಕ ಪ್ರಕಾರ ನಾವು ಯಾರಿಗೂ ಕೇಡನ್ನ ಬಯಸಬಾರದು. ನಮಗೆ ಉಪಕಾರ ಮಾಡಿದವರಿಗೆ ನಾವು ಪ್ರತ್ಯುಪಕಾರ ಬಯಸುವುದು ಮಾನವೀಯತೆಯ ಧರ್ಮ ಅಂತ ಹೇಳಿದರು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಸಂಸ್ಥೆ ಹೆಸರಲ್ಲಿ ನಮ್ಮ ದೇಶದ ನಮ್ಮ ಬಂಧುವರ್ಗಕ್ಕೆ ಶುಭಾಶಯವನ್ನು ಕೋರುವಂಥದ್ದು. ಸೊ ಎರಡನೇದಾಗಿ ನಮ್ಮ ಮಕ್ಕಳು 25-26 ಅಕಾಡೆಮಿಕ್ ಸೆಷನ್ಸ್ ಒಂದು ಕಂಪ್ಲೀಟ್ ಆಗಿದೆ. ಸೊ ಆ ಒಂದು ಕಾರ್ಯಕ್ರಮದ ಹಿನ್ನೆಲೆ ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ ಅಂತ ಅಂದರೆ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿವಸ ಕೂಡ ನಮಗೆ ಸೇವೆ ಮಾಡಿದಂಥ ಮನಸ್ಸು ಮತ್ತು ಕೈಗಳಿಗೆ ನಾವು ಅವ್ರಿಗೆ ಗ್ರ್ಯಾಟಿಟ್ಯೂಡು, ಒಂದು ಥ್ಯಾಂಕ್ಸನ್ನು ಹೇಳೋವಂಥ ಒಂದು ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಂದ ನಮ್ಮ ಸಂಸ್ಥೆಯ ಎಲ್ಲ ಆಯಾ ಅಟೆಂಡ್ರು, ಡ್ರೈವರು, ಟೀಚರ್ಸು, ಸೊ ಎಲ್ಲರಿಗೂ ಒಂದು ಗ್ರ್ಯಾಟಿಟ್ಯೂಡನ್ನು ಮಕ್ಕಳು ತಲುಪಿಸ್ತಾ ಇದ್ದಾರೆ, ಅವರಿಂದ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ನಮ್ಮ ಸಂಸ್ಥೆ ಅಕೌಂಟಲ್ಲಿ ಮಕ್ಕಳಿಗೆ ಗೊತ್ತಾಗಬೇಕು, ಮುಂದಿನ ಬೆಳವಣಿಗೆಯಲ್ಲಿ ಜೀವನ ಅಂದ್ರೇನು, ಮನುಕುಲ ಅಂದ್ರೇನು, ನಾವು ಈ ಲೈಫನ್ನು ಹೇಗೆ ಕ್ಯಾರಿ ಮಾಡಬೇಕು, ಆ ಸಂಬಂಧಗಳು ಹೇಗೆ ಕೆಲಸ ಮಾಡ್ತವೆ, ಸೊ ಆ ಸಂಬಂಧಕ್ಕೆ ನಾವೇನು ಕೊಡಬೇಕು ಅಂತ ಹೇಳಿ ಮಕ್ಕಳಿಗೆ ಅಕಾಡೆಮಿಕ್ ಒಂದು ನಮ್ಮ ಸನಾತನ ಒಂದು ಅಕೌಂಟಲ್ಲಿ ಇದನ್ನು ನಾವು ಹೇಳ್ಕೊಡ್ತೀವಿ. ಪ್ರತಿಯೊಬ್ಬರು ಇಂಪಾರ್ಟೆಂಟು. ಇಲ್ಲಿ ಕ್ಲಾಸ್ ರೂಮಲ್ಲಿ ಟೀಚರ್ ಇರ್ತಾರೆ, ಹೊರಗಡೆ ಡ್ರೈವರ್ಗಳು ಮನೆ ತಗೋ ಕರ್ಕೊಂಬರ್ಬೇಕು, ಆಯಾಗಳು ಕರ್ಕೊಂಬರ್ಬೇಕು, ಅಟೆಂಡರ್ಗಳು ಕರ್ಕೊಂಬರ್ಬೇಕು. ಪ್ರತಿಯೊಬ್ಬರು ದೇವರೇ. 365 ಡಿಗ್ರಿಯಲ್ಲಿ ಒಂದೊಂದು ಏರಿಯಾ ಒಬ್ಬೊಬ್ಬರು ಹಿಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲ್ಲರೂ ಇಂಪಾರ್ಟೆಂಟು. ಪ್ರತಿಯೊಂದು ಏರಿಯಾನು ನಮ್ಮ ವ್ಯವಸ್ಥೆ ಕೆಲಸ ಮಾಡಿದಾಗಲೇ ಮಕ್ಕಳುಗಳು ಸೇಫಾಗಿ ಮನೆಗೆ ಹೋಗೋದು. ಸೊ ಅದರಿಂದ ನಮ್ಮ ಮಕ್ಕಳಿಗೆ ಸಂಸ್ಕಾರದ ಅಕೌಂಟಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಶಾಲೆಯ ಮಹಿಳಾ ಆಯಾ ಮಾತನಾಡಿ, ಈ ಶಾಲೆಯಲ್ಲಿ ಉತ್ತಮ ಸಂಪ್ರದಾಯ, ಸಂಸ್ಕೃತಿ ಮತ್ತು ಜ್ಞಾನ ಶಕ್ತಿಯನ್ನ ಮಕ್ಕಳಿಗೆ ಕಲಿಸ್ತಾರೆ. ನಾವು ಕೂಡ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಪ್ರೀತಿಸ್ತೀವಿ. ಇಲ್ಲಿ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಮಾಡಲಾಗುತ್ತೆ ಎಂದಿದ್ದಾರೆ. ಬಟ್ ನಮಗೆ ಈ ಶಾಲೆಗೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ. ಮಕ್ಕಳನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಮಕ್ಕಳು ನಮ್ಮನ್ನ ತಾಯಿ ಥರ ಪ್ರೀತಿಸ್ತಾ ಇದ್ದಾರೆ, ನಾವು ನಮ್ಮ ಮಕ್ಕಳ ಥರ ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ. ಮತ್ತು ಈ ಶಾಲೆಗೆ ಬಂದಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. ಮಕ್ಕಳ ಪ್ರೀತಿ ನಮಗೆ ಬಿಟ್ಟು ಇದಾಗಕ್ಕಾಯ್ತಾ ಇಲ್ಲ. ಆದರೆ ನಮ್ಮನ್ನು ಒಂದು ಆಯಾ ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮನ್ನು ಗುರುತಿಸಿ ನಮಗೆ ಈ ಗೌರವ ಸಲ್ಲಿಸಿದ್ರಲ್ಲ, ಈ ನಮ್ಮ ಶಾಲೆಗೆ, ನಮ್ಮ ಮಕ್ಕಳಿಗೆ, ನಮ್ಮ ಟೀಚರ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಸರ್, ನಮ್ಗೆ ತುಂಬ ಖುಷಿ ಆಗುತ್ತೆ ಈ ಶಾಲೆಗೆ ಸೇರಿಸಿರೋದ್ರಿಂದ. ಮಕ್ಕಳು ತುಂಬ ಅಂದರೆ ತುಂಬ ಕಲಿಯೋಕ್ಕೆ ತುಂಬ ಚೆನ್ನಾಗಿ ತುಂಬ ಹೇಳ್ಕೊಡ್ತಾರೆ ಸರ್. ಆಮೇಲೆ ನನ್ನ ಮಗನೂ ಅಷ್ಟೇ, ಅವ್ನು ಏನಂದರೆ ಏನೂ ಬರ್ತಿರ್ಲಿಲ್ಲ, ಈ ಶಾಲೆಗೆ ಸೇರಿಸೋದ್ರಿಂದ ತುಂಬ ಕಲ್ತ್ಕೊಂಡಿದ್ದಾನೆ. ಆಮೇಲೆ ಈ ಶಾಲೆನೂ ಅಷ್ಟೇ ತುಂಬ ವರ್ಷದಿಂದಾನೇ ಇದೆ ಸರ್. ತುಂಬ ಚೆನ್ನಾಗಿ ಡ್ರೈವರ್ಗಳಿಗೆ, ಆಯಗಳಿಗೆ, ಎಲ್ಲರಿಗೂ, ಪೇರೆಂಟ್ಸ್ಗಳಿಗೂ ಕೂಡ ಎಲ್ಲರಿಗೂ ಪ್ರೋತ್ಸಾಹಿಸಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸರ್. ನಾವು 5 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ಸರ್. ಇಲ್ಲಿ ಏನು ತೊಂದರೆ ಇಲ್ಲ, ಯಾವುದೇ ಒಂದು ಮಕ್ಕಳಿಗೆ ಏನು ತೊಂದರೆ ಆಗದಂಗೆ ಕರ್ಕೊಂಬರ್ತಾ ಇದ್ದೀವಿ. ಸ್ಕೂಲ್ ಬಗ್ಗೆ ಏನು ತೊಂದರೆ ಇಲ್ಲ, ಎಲ್ಲ ನಡ್ಕೊಂಡು ಹೋಯ್ತಾ ಅದು ನಾವು ಕಂಡಂಗೆ ಸರ್. ಇಲ್ಲೆಲ್ಲ ಚೆನ್ನಾಗಿದೆ ಸರ್, ಸ್ಕೂಲೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು 5 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ, ಅದರಿಂದ ಏನು ತೊಂದರೆ ಇಲ್ಲ.